ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಆಫ್ಟರ್ ಎ ಲಾಂಗ್ ಟೈಮ್. ತುಂಬ ದಿನ ನಂತರ ಒಂದು ರಿವ್ಯೂಗೋಸ್ಕರ ಇವತ್ತು ನನ್ನ ಹತ್ರ ಇದೆ MT-15. ಸೊ ಮ್ಯಾಟರ್ ಏನಂದರೆ ಈ ಗಾಡಿ ಬಂದ್ಬಿಟ್ಟು 2022 ಮಾಡಲ್ಲು. ಸೊ ಬನ್ನಿ ಇವಾಗ ಸದ್ಯಕ್ಕೆ ಡ್ರೈವ್ ಮಾಡ್ತಾ ರಿವ್ಯೂ ಮಾಡೋದು ಬೇಡ. ಅಲ್ಲಿ ಒಂದು ಸ್ಪಾಟ್ ಇದೆ, ಆ ಸ್ಪಾಟಲ್ಲಿ ಹೋಗ್ಬಿಟ್ಟು ನಿಮಗೆ ಗಾಡಿನ ಫುಲ್ ತೋರಿಸಿ ರಿವ್ಯೂ ಮಾಡೋಣ. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲ ದಸರಾ ಹಬ್ಬ ಚೆನ್ನಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಸೊ ಜಸ್ಟ್ ಈ ಗಾಡಿಗೆ ಪೂಜೆ ಮಾಡಿ ಇವಾಗ ತೊಗೊಬಂದಿದ್ದೆ ಗಾಡಿನ ನಾನು. ಸೊ ಇನ್ನು ಜಸ್ಟ್ ಸ್ವಲ್ಪ ರಿವ್ಯೂ ಮಾಡೋಣ. ಸೊ ಇವತ್ತು ನಮ್ಮ ಹತ್ರ ಇದೆ ದ ಒನ್ ಆ್ಯಂಡ್ ಓನ್ಲಿ ಯಮಹಾದ MT-15 2022 ಮಾಡಲ್ ಇದು. ಸೊ ಇವಾಗಿರೋ ಪ್ರೆಸೆಂಟ್ ಮಾಡಲ್ಗೆ ಈ ಮಾಡಲ್ಗೆ ವ್ಯತ್ಯಾಸ ಬೇಗ ಹೇಳ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಈ ಮಾಡಲ್ಗೆ ಬಂದುಬಿಟ್ಟು ಸಿಂಗಲ್ ABS ಇದು, ನೋ ಡ್ಯುಯಲ್ ABS. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ABS ರಿಂಗ್ ನಿಮಗೆ ಕಾಣಿಸಲ್ಲ. ಆ್ಯಂಡ್ ಈ ಗಾಡಿ ಬಂದುಬಿಟ್ಟು 155cc ಆ್ಯಂಡ್ 18 bhp ಪವರ್, ಮೈಲೇಜ್ ಅಪ್ರಾಕ್ಸ್ಲಿ 45 ಕಿಲೋಮೀಟರ್ಸ್ ಕೊಡುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಲೌಡ್ ಆ್ಯಂಡ್ ಇಷ್ಟಪಡೋ ಬೈಕ್ ಅಂದರೆ ಇದೆ. ತುಂಬ ಜನ ಮೇಂಟೈನ್ ಮಾಡಿಕೊಂಡು ಈಸಿ ಮೇಂಟೈನ್ ಮಾಡ್ಬೋದು, ಆರಾಮಾಗಿ ನಮಗೆ ಮೈಲೇಜ್ ಕೊಡುತ್ತೆ. ಬಟ್ ಒಂದು ಫಾಲ್ಟ್ ಇರುತ್ತೆ ಈ ಬೈಕ್ಸಲ್ಲಿ, ಎಲ್ಲ ಬೈಕ್ಸಲ್ಲಿ ಎಲ್ಲ ಸರಿ ಇರೋಲ್ಲ. ಸೊ ಈ ಬೈಕಲ್ಲಿ ಬಂದುಬಿಟ್ಟು ಬಿಗ್ಗೆಸ್ಟ್ ಫಾಲ್ಟ್ ಅಂದರೆ ಲೈಕ್ ಪಿಲಿಯನ್ಗೆ ಹೆವಿ ಕಷ್ಟ. ಎಲ್ಲಾದರೂ ಲಾಂಗ್ ಹೋಗ್ತೀನಿ ಅಂದರೆ ಹೆವಿ ಬಾಡಿ ಪೈನ್ಸ್ ಬರುತ್ತೆ, ಪ್ಲಸ್ ಪಿಲಿಯನ್ಗೆ ಹೆವಿ ಕಷ್ಟ ಆಗೋಗ್ಬಿಡುತ್ತೆ. ಪ್ಲಸ್ ನಿಮಗೆ ಇವಾಗಿರೋ ಲೈಕ್ 2022 ಮಾಡಲ್ಲ. ಸೊ ಈ ಗಾಡಿಯ ಕನ್ಸೋಲ್ ನೋಡಿ, ಎಲ್ಲ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸುತ್ತೆ. ಸೊ ಈ ಥರ ಇರುತ್ತೆ. ಇವಾಗ ಪ್ರೆಸೆಂಟ್ ಇರೋ ಮಾಡಲಲ್ಲಿ ನಿಮಗೆ ಡಿಜಿಟಲ್ ಬರುತ್ತೆ, ಲೈಕ್ ಕಲರ್ ಡಿಸ್ಪ್ಲೇ. ಇದು ಕಲರ್ ಡಿಸ್ಪ್ಲೇ ಅಲ್ಲ, ಇದು ನಾರ್ಮಲ್ಲು. ಸೊ ನೋಡ್ಬೋದು, ಇದು ಇಂಡಿಕೇಟರ್ಸು. ಸೊ ಇವಾಗಿರೋ ಪ್ರೆಸೆಂಟ್ ಮಾಡಲ್ಗೆ ನಿಮಗೆ ಈ ಕಡೆ ಎರಡು ಕಡೆ ಇಂಡಿಕೇಷನ್ ಇರುತ್ತೆ, ರೈಟ್ ಇದೆಯಾ ಲೆಫ್ಟ್ ಇದೆಯಾ ಅಂತ. ಇಲ್ಲಿ ಬಟನ್ಸ್ ಇದೆ, ಆಲ್ಮೋಸ್ಟು ಎಲ್ಲ ಚೆಕ್ ಮಾಡ್ಕೋಬೋದು. ಇಷ್ಟು ಬಿಟ್ಟರೆ ಈ ಗಾಡಿಯಲ್ಲಿ ಇನ್ನೇನು ಸ್ಪೆಷಲ್ ಅಂದರೆ, ಈ ಗಾಡಿ ಯಾರ್ದು ಅಲ್ಲ, ಇಟ್ ಈಸ್ ಅಫಿಷಿಯಲಿ ಮೈನ್. ಸೊ ಆಲ್ಮೋಸ್ಟ್ 2 ಮಂತ್ಸಿಂದ ರೈಡ್ ಮಾಡ್ತಾಯಿದ್ದೀನಿ, ಯಾವುದು ಕಂಟೆಂಟ್ ಕ್ರಿಯೇಟ್ ಮಾಡಿಲ್ಲ, ಯಾವ ವ್ಲಾಗ್ಸ್ ಮಾಡೋಕ್ಕೋಗಿಲ್ಲ, ಫುಲ್ ಬ್ಯುಸಿ ಲೈಫ್ ಟೈಮಲ್ಲಿ. ಸೊ ಇವತ್ತಿಗೆ ಈ ಗಾಡಿ ನನ್ನ ಹೆಸರಲ್ಲಿ ಆಗಿದೆ, ಅಫಿಷಿಯಲಿ ಇಟ್ಸ್ ಮೈನ್. ಕಷ್ಟಪಟ್ಟು ದಸರಾ ದಿನವೇ ಹೇಳೋಣ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಆಸೆಗೆ ಮೇ ಬಿ ಇವತ್ತು ದಸರಾ, ಸೊ ನಾಳೆ ನಿಮಗೆ ಕಂಟೆಂಟ್ ಬರುತ್ತೆ ಯೂಟ್ಯೂಬಲ್ಲಿ. ಎಷ್ಟೋ ಕಷ್ಟಪಟ್ಟು ಇವತ್ತಿನ ದಿನ ನನ್ನ ಹತ್ರ ಒಂದು ಬೈಕ್ ಅನ್ನೋದಿದೆ. ಇಷ್ಟು ದಿನ ಸ್ಕೂಟಿಯಲ್ಲಿ ವ್ಲಾಗ್ಸ್ ಮಾಡ್ತಾಯಿದ್ದೆ. ಸೊ ವ್ಲಾಗ್ಸ್ ಅನ್ನೋದಕ್ಕಿಂತ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡ್ತಾಯಿದ್ದೆ. ಆ್ಯಂಡ್ ಬನ್ನಿ ಇವತ್ತು ಇದನ್ನು ರೈಡ್ ಮಾಡಿ ಚೆಕ್ ಮಾಡಿ ನೋಡೋಣ ಹೇಗಿದೆ, ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ಈ ಗಾಡಿಗೆ ನನಗೆ ತುಂಬ ಬಾಂಡ್ ಕ್ರಿಯೇಟ್ ಆಗೋಗಿದೆ. ಇದರಲ್ಲೇ ಧನುಷ್ಕೋಟಿ ರೈಡ್ಗೆ ಹೋಗಿದ್ದು. ಆ್ಯಂಡ್ ಥ್ಯಾಂಕ್ಸ್ ಟು ದಟ್ ಪರ್ಸನ್ ಯಾರು ಈ ಗಾಡಿನ ನನಗೆ ಸೇಲ್ ಮಾಡಿದ್ದಾರೋ. ಸೊ ಒಂದು ರೈಡಿಂದ ಈ ಗಾಡಿ ನನಗಾಗೋಯ್ತು. ಅದು ಹೇಳ್ತಾರಲ್ಲ, ಕೆಲವೊಂದು ಸಲ ಬರ್ದಿಕ್ಕಿದ್ರೆ ನಮಗೆ ಎಲ್ಲ ಸಿಗುತ್ತೆ ಅಂತ. ಹಾಗೆ ರೈಡ್ಗೆ ಹೋದೆ, ತುಂಬ ಪ್ಲ್ಯಾನ್ ಮಾಡಿ ಗಾಡಿ ನಿಲ್ಲಿಸಿರೋದು. ಆ್ಯಂಡ್ ಟುಡೇ ಇಟ್ ಈಸ್ ಆ್ಯಂಡ್ ಹ್ಯಾಪಿ ಮೂಮೆಂಟೆ. ಸೊ ಏನಪ್ಪ ಈ ಗಾಡಿಯಲ್ಲಿ ರಿವ್ಯೂ ಮಾಡ್ತೀನಿ ಅಂದ್ಬಿಟ್ಟು ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರೆ, ಸೊ ಏನಿಲ್ಲ ಗೈಸ್, ಎಲ್ಲ ಎಷ್ಟೋ ನೀವು ಯೂಟ್ಯೂಬಲ್ಲಿ ಬೆಜ್ಜಾನ್ MTದು ರಿವ್ಯೂ ಕೊಟ್ಟಿರ್ತಾರೆ. ನಾನು ಏನು ಹೇಳ್ತಿದ್ದೆ, ನನ್ನೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಈ 3 ಮಂತ್ಸ್ ನಾನು ರೈಡ್ ಮಾಡೋಣ, ಆಲ್ಮೋಸ್ಟ್ ಒಂದು 4000 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಲೈಕ್ ಇಲ್ಲಿಂದ ಡೈರೆಕ್ಟಾಗಿ ಧನುಷ್ಕೋಟಿ ಆ ಕಡೆ ಎಲ್ಲ ಹೋಗ್ಬಿಟ್ಟು ಬಂದನಲ್ಲ ಈ ಗಾಡಿಯಲ್ಲಿ. ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಈ ಗಾಡಿಯಲ್ಲಿ ಬಂದುಬಿಟ್ಟು ಬಾಡಿ ಪೈನ್ಸ್ ಬರುತ್ತೆ. ಲಾಂಗ್ ರೈಡೆಲ್ಲ ಹೊಡಿತೀನಿ ನಾನು ಮಾಡ್ತೀನಿ ಅಂದರೆ, ಲೈಕ್ ನಂತರ ಸ್ವಲ್ಪ ಶಾರ್ಟ್ ಇರೋ ರೈಡರ್ಗಾದರೆ ನಿಮಗೆ ಮೇ ಬಿ ಹ್ಯಾಂಡ್ಸ್ ಮತ್ತು ವ್ರಿಸ್ಟ್ ಪೇನ್ ಬರುತ್ತೆ ಆಲ್ಮೋಸ್ಟಾಗಿ. ನೀವು ಇಲ್ಲ ನಾನು ಹೈಟ್ ಇದ್ದೀನಿ ಅಂದರೆ ನಿಮಗೆ ಲೆಗ್ ಪೇನ್ಸ್ ಬರುತ್ತೆ. ಜಾಸ್ತಿ ಹೈಟ್ ಇದ್ದವ್ರಿಗೆ ಗಾಡಿ ಸೆಟ್ ಆಗೋಲ್ಲ. ಪ್ಲಸ್ ಈ ಗಾಡಿ ಅದು ಮೈನ್ ಏನಂದರೆ ಮೈಲೇಜ್ಗೆ ಈ ಗಾಡಿಗೆ ಪವರ್ಗೆ ಕಾಂಬಿನೇಷನ್ ಗಾಡಿ ಅಂದರೆ ಯಮಹಾ MT-15 ಎಕ್ಸಾಕ್ಟ್ಲಿ. ಟಾಪ್ ಸ್ಪೀಡ್ ಬಂದುಬಿಟ್ಟು 135 ಆಗುತ್ತೆ, ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ ಇವಾಗ ಪ್ರೆಸೆಂಟ್ ಇರೋ ಒಂದು ರೋಡ್ಗಳಲ್ಲಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಪ್ಲಸ್ ಮೈಲೇಜ್ ಗಾಡಿ ಅಂದರೆ ಇದೆ. ನಿಮಗೆ ಇದಕ್ಕಿಂತ ಪರ್ಫಾರ್ಮೆನ್ಸ್ ಮೈಲೇಜ್ ಗಾಡಿ ಸಿಗುತ್ತೆ ಅಂದರೆ ಮೇ ಬಿ R15 ಅಂದ್ಕೋಬೋದು. ಸೊ ನನಗೆ ಈ ಗಾಡಿ ತುಂಬ ಇಷ್ಟ ಆಯಿತು. ಸೊ ಪರ್ಚೇಸ್ ಮಾಡಿದೆ. ಆ್ಯಂಡ್ ಹವೆವರ್ ಇಟ್ ಈಸ್ ಮೈನ್, ಒಂಥರ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಇದು. ಒಂದು ಬೈಕ್ನ ಓನ್ ಮಾಡಿದ್ದೀನಿ ಅಂತ ಅಷ್ಟೇ ಇವತ್ತಿನ ಕಂಟೆಂಟು. ಜಾಸ್ತಿ ಏನೂ ಇಲ್ಲ. ನಿಮಗೆ ಇನ್ನೇನಾದರೂ ಹೇಳ್ಬೇಕಂದ್ರೆ
ಈ ಗಾಡಿಯಲ್ಲಿ ನೀವು ಸ್ಪೆಸಿಫಿಕ್ಕಾಗಿ ನೋಡಿದ್ರೆ ಹ್ಯಾಂಡಲ್ ಅಷ್ಟು ದೊಡ್ಡದಾಗಿ ಏನು ಬರೋಲ್ಲ, ನೀವು ಚಿಕ್ಕದಾಗಿ ಬರುತ್ತೆ, ಒಂದು ಕಂಫರ್ಟೇಬಲ್ ಅಷ್ಟೇ, ಸ್ಟ್ರೀಟ್ಸ್ಗೆಲ್ಲ ಕಂಫರ್ಟೇಬಲ್. ಆ್ಯಂಡ್ ಚೈನ್ ಬಂದುಬಿಟ್ಟು ಕೂಡ ನಿಮ್ಗೆ ಅಷ್ಟೊಂದು ಸ್ಟ್ರೆಂತ್ ಆಗಿರಲ್ಲ, ಆಲ್ಮೋಸ್ಟ್ ಒಂದು 10,000 ಕಿಲೋಮೀಟರ್ಗೆ ಚೈನೆಲ್ಲ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಇದು ಹೆಂಗಂದರೆ ನಿಮಗೆ ರಿವ್ಯೂ ಅಲ್ಲ, ಯೂಸರ್ ರಿವ್ಯೂ ಇದು ಆಲ್ಮೋಸ್ಟಾಗಿ ನಾನು ಹೇಳ್ತಾ ಇರೋದು. ನಾನು ಇಷ್ಟು ದಿನ ಯೂಸ್ ಮಾಡಿದ್ದೀನಲ್ಲ ಅದು ಆ ರೀಸನಿಂದ ಇದು ಯೂಸರ್ ರಿವ್ಯೂ, ಪ್ರಾಪರಾಗಿ ಕೇಳಿಸ್ಕೊಂಡಿದ್ದು ಯೂಸರ್ ರಿವ್ಯೂ, ನಾಟ್ ಎ ಸಮಥಿಂಗ್ ಎಲ್ಸ್. ನೀವು ನೋಡ್ಬೋದು ಇಷ್ಟೇ ಆಲ್ಮೋಸ್ಟ್ ಆಗಿದೆ ಗಾಡಿಯಲ್ಲಿ. ಮಿರರ್ಸ್ ಅಂತೂ ನಿಜವಾಗ್ಲೂ ಮಿರರ್ಸಿಂದ ಏನು ಯೂಸ್ ಇಲ್ಲ. ಮಿರರ್ಸಿಂದ ಏನಾದರೂ ಯೂಸ್ ಇದೆ ಅಂದರೆ ಹೈವೇಸಲ್ಲಿ ಕೂಡ ಯೂಸ್ ಇರೋಲ್ಲ. ಈ ಮಿರರ್ಸಿಂದ ಏನೂ ಕಾಣಿಸಲ್ಲ ನಿಮಗೆ, ನೀವು ಅಂದ್ಕೊಂಡಿರೋ ಥರ. ಮಿರರ್ಸಲ್ಲಿ ಬ್ಯಾಕ್ ಸೈಡಲ್ಲಿ ಹತ್ರ ಬರೋ ಅಂತೂ ಕಾಣಿಸೋದೇ ಇಲ್ಲ. ಏನಾದ್ರು ಡಿಸ್ಟೆನ್ಸಲ್ಲಿ ಅಂತೀರಾ, ಯಾವುದೋ ಒಂದು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಮಿರರ್ಸ್ ಪ್ರಕಾರ. ಆ್ಯಂಡ್ ಇನ್ನೊಂದು ಏನು ಬಂದರೆ ಸ್ಮೂತ್ ಹೀಟಿಂಗ್ ಇಶ್ಯೂಸ್ ತುಂಬ ಇದೆ ಗೈಸ್. ನೀವು ಇವಾಗ ನಾನು ಖಾಲಿ ರೋಡಲ್ಲಿ ಓಡಿಸ್ತಾ ಇದ್ದೀನಲ್ಲ, ಸೊ ಅದರಿಂದ ನಿಮಗೇನು ಗೊತ್ತಾಗಲ್ಲ. ನೀವೇನಾದರೂ ಎಲ್ಲಾದರೂ ಟ್ರಾಫಿಕಲ್ಲಿ ಹಂಗೆ ಹೋದರೆ ತುಂಬ ಹೀಟ್ ಆಗುತ್ತೆ, ತುಂಬ ಬೇಗನೆ ರೇಡಿಯೇಟರ್ ಆನ್ ಆಗುತ್ತೆ ಅಷ್ಟೇ. ಆ್ಯಂಡ್ ಇನ್ಮೇಲೆ ಕಂಟೆಂಟ್ ಕಂಟಿನ್ಯೂಸ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಆ ಪ್ಲ್ಯಾನ್ ಪ್ರಕಾರ ವರ್ಕೌಟ್ ಆಗೋಣ ಅಂದ್ಬಿಟ್ಟು ಇಷ್ಟು ಗ್ಯಾಪ್ ಬಂದಿದೆ. ಈ ಗ್ಯಾಪ್ ಇದನ್ನು ಕವರ್ ಮಾಡಿರೋದು. ಈ ಗ್ಯಾಪಲ್ಲಿ ಎಷ್ಟು ಕಷ್ಟಪಟ್ಟು ಏನೇನು ಮಾಡಿದ್ನೋ ಆ ಗ್ಯಾಪಲ್ಲಿ ಕವರ್ ಮಾಡಿರೋ ಇದರಲ್ಲೇ ಈ ಗಾಡಿ ಇಳಿಸಿರೋದು. ಆ್ಯಂಡ್ ಇನ್ನು ಏನಾದರೂ ಹೇಳ್ಬೇಕಂದ್ರೆ ಏನೂ ಮಾತು ಬರ್ತಿಲ್ಲ, ಯಾಕಂದರೆ ಗಾಡಿ ತೊಗೊಂಡಿರೋ ಅಷ್ಟು ಖುಷಿಯಲ್ಲಿ ನಾನು ಇದ್ದೀನಿ ಇವಾಗ ಪ್ರೆಸೆಂಟಲ್ಲಿ. ಇನ್ನೇ ಕೆಲವರು ಡೌಟ್ ಇದ್ಬಿಡುತ್ತೆ, ಅದು ಕೂಡ ಇವಾಗ ಕ್ಲಾರಿಫೈ ಮಾಡಿಬಿಡೋಣ. ಡಿಯೋ ಏನಾದರೂ ಸೇಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರೆ ಸಾರಿ, ಅಪ್ರಾಕ್ಸಿಮೇಟ್ಲಿ ಡಿಯೋ ಅಂತೂ ಎಲ್ಲೂ ಸೇಲ್ ಮಾಡೋ ಚಾನ್ಸಸ್ ಇಲ್ಲ. ಡಿಯೋ ನನ್ನ ಫಸ್ಟ್ ಸ್ಕೂಟಿ ಅಲ್ಲ, ಸೊ ಸ್ಕೂಟಿ ಆಗಲಿ ಬೈಕ್ ಆಗಲಿ ನಾನು ಫಸ್ಟ್ ಗಾಡಿ, ಸೊ ನಾನು ಸೇಲ್ ಮಾಡೋಕ್ಕಂತೂ ಹೋಗಲ್ಲ. ಆ್ಯಂಡ್ ಪ್ರಾಬಬ್ಲಿ ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಬೈಕ್ ಇನ್ ವೇ ಆಫ್ ಲುಕ್ಸ್, ಮೈಲೇಜ್ ಆ್ಯಂಡ್ ಪರ್ಫಾರ್ಮೆನ್ಸ್. ನಿಮಗೆ ಲೈಕ್ ಎಸ್ ಈ ಗಾಡಿಯಲ್ಲಿ ಈ ಥರ ಇದೆ ಅನ್ನೋ ಒಂದು ರೀಸನ್ ಅಂತ ಬಂದರೆ ಸೀಟು, ಅದು ಬಿಟ್ಟರೆ ಇನ್ನೇನಿಲ್ಲ. ಆಲ್ಮೋಸ್ಟ್ ಗಾಡಿ ಬಂದುಬಿಟ್ಟು ನಿಮಗೆ 15,000 ಕಿಲೋಮೀಟ್ರು, 5,000 ನಾನೇ ಓಡಿಸಿದ್ದೀನಿ, 10,000 ನನ್ನ ಲೈಕ್ ಗಾಡಿ ಪರ್ಚೇಸ್ ಮಾಡಿದ್ನಲ್ಲ ಆ ಓನರ್ ಹತ್ರ. ಬಟ್ ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಪೀಕ್ ಲೆವೆಲ್ ಗೈಸ್. ನಿಮಗೆ ಪರ್ಫಾರ್ಮೆನ್ಸ್ಗೆ ಎಂತನೂ ಕಮ್ಮಿ ಇಲ್ಲ. ಸೊ ಬನ್ನಿ ಇವಾಗ ಚೆಕ್ ಮಾಡೋಣ. 5th ಗೇರಲ್ಲಿ ಇದ್ದೀನಿ, ನೋಡಿ ಪಿಕಪ್ ಹೇಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಪಿಕಪ್ ಬರುತ್ತೆ. ಸೊ ಬ್ರೇಕಿಂಗ್ಸ್ ಬಂದುಬಿಟ್ಟು ಕ್ವೈಟ್ ಸ್ಮೂತ್, ನಿಮಗೆ ಬ್ರೇಕಿಂಗ್ಸ್ ಎಲ್ಲ ಇಶ್ಯೂನೇ ಇಲ್ಲ. ಬ್ರೇಕಿಂಗ್ಸ್ ಎಲ್ಲ ಪರ್ಫೆಕ್ಟಾಗಿ ಮಸ್ತಾಗಿ ಇರುತ್ತೆ, ನಿಮಗೇನು ಪ್ರಾಬ್ಲಮ್ ಇಲ್ಲ ಬ್ರೇಕಿಂಗ್ಸಲ್ಲಿ. ಯಾಕಂದರೆ ಇದು ಹೋಗೋ ಸ್ಪೀಡ್ಗೆ ನಾವು ಓಡಿಸೋ ರೇಂಜಿಗೆ ಬ್ರೇಕಿಂಗ್ಸಿಗೆ ಪ್ರಾಬ್ಲಮ್ಮೇ ಬರೋಲ್ಲ. ಆ್ಯಂಡ್ ಇದರ ಪ್ಲಸ್ ಇನ್ನೊಂದು ಏನಂದರೆ ಇದು ಸಿಂಗಲ್ ABS ಸ್ಕಿಡ್ ಆಗುತ್ತೆ. ನೀವು ಇವಾಗಿರೋ ಪ್ರೆಸೆಂಟ್ ಗಾಡಿ ತೊಗೊಂಡ್ರೆ ಡ್ಯುಯಲ್ ABS ಇದೆಲ್ಲ, ಸೊ ಸೇಫ್ಟಿ ಜಾಸ್ತಿ ಅಷ್ಟೇ. ಆ್ಯಂಡ್ ಐ ಥಿಂಕ್ ಎಲ್ಲ ದಸರಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ, ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಮೈಸೂರಿಗೆ ಎಂಜಾಯ್ ಮಾಡಿಕೊಂಡು. ಆ್ಯಂಡ್ ಅಟ್ ದ ಎಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ತಮ್ನೇಲ್ ನೋಡಿಬಿಟ್ಟು ರಿವ್ಯೂ ಅಂತ ಅಂದ್ಕೊಂಡಿದ್ರೆ ಸಾರಿ, ಈ ತಮ್ನೇಲ್ ಪ್ರಕಾರ ಬಂದರೆ ನಾನು ಇದು ಯೂಸರ್ ರಿವ್ಯೂ, ಇದು ನಿಮಗೆ ಫುಲ್ ಟೋಟಲ್ ರಿವ್ಯೂ ಏನು ಕೊಡ್ತಾ ಇಲ್ಲ. ಹೈಟ್ ಇಲ್ಲೇ ಹಿಂಗೆ ವ್ಲಾಗಲ್ಲಿ ಹೇಳ್ಬಿಡ್ತೀನಿ ನೋಡಿ. ಹೈಟ್ ಬಂದ್ಬಿಟ್ಟು 8 mm, ಲೈಕ್ 810 mm ಹೈಟ್ ಇದೆ, 10 ಲೀಟರ್ಸ್ ಫ್ಯೂಲ್ ಕೆಪಾಸಿಟಿ ಇದೆ. ಒಂದ್ಕಿಂತ ಫುಲ್ ಟ್ಯಾಂಕ್ ಮಾಡಿದ್ರೆ ಮೇ ಬಿ ಅರೌಂಡ್ ನೀವು ಒಂದು 600ಇಂದ ಮೇ ಬಿ 600 ಹೋಗ್ಬೋದು ಅಂದ್ಕೊಂಡಿದ್ದೀನಿ. 600 ಇಲ್ಲ 500 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು. ನಾನು ಒಂದ್ಕಿಂತ ಫುಲ್ ಟ್ಯಾಂಕ್ಸ್ ಮಾಡಿಕೊಂಡ್ರೆ ನನ್ನ ಕಾಲೇಜ್ ಇಲ್ಲಿ ಹೋಗಿ ಬರೋಕ್ಕೆ 40 ಕಿಲೋಮೀಟರು ಪರ್ 2 ವೀಕ್ಸ್ಗೆ ನನಗೆ ಆಲ್ಮೋಸ್ಟ್ ಆಗಿದೆ ಒಂದು 900 ಅಪ್ರಾಕ್ಸ್ ಪೆಟ್ರೋಲ್ ಖರ್ಚಾಗುತ್ತೆ. 2 ವೀಕ್ಸ್ ಮೀನ್ಸ್ 14 ಡೇಸ್ ಗಂಟ ನಾನು ರಫ್ ಆ್ಯಂಡ್ ಟಫ್ ಓಡಿಸಲ್ಲ ಗಾಡಿನ. ಸೊ ಸ್ಮೂತಾಗಿ ಮೇಂಟೈನ್ ಮಾಡ್ಕೊಂಡು ಓಡಿಸ್ತೀನಲ್ಲ, ಆ ಒಂದು ರೀಸನಿಂದ ಗಾಡಿ ಮೈಲೇಜ್ ಡ್ರಾಪ್ ಆಗೋಲ್ಲ. ಸೊ ಅಷ್ಟೇ. ಆ್ಯಂಡ್ ಗಾಡಿ ಪರ್ಫಾರ್ಮೆನ್ಸ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಪರ್ಫಾರ್ಮೆನ್ಸು. ನಿಮಗೆ ಪರ್ಫಾರ್ಮೆನ್ಸ್ಗಂತೂ ಎಲ್ಲಿ ಕಮ್ಮಿ ಇರೋಲ್ಲ, ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೋಬೋದು. ಪ್ಲಸ್ ವೆಯ್ಟ್ ಬಂದು ತುಂಬ ಕಮ್ಮಿ. ನಮ್ಮಂಥ ಲೈಕ್ ನಾನು ಅಷ್ಟು ವೆಯ್ಟ್ ಏನಿಲ್ಲ, ಆಲ್ಮೋಸ್ಟ್ ಒಂದು ಅರೌಂಡ್ 60 kg ಇರ್ತೀನಿ. ಸೊ ನನ್ನ ವೆಯ್ಟ್ಗೆ ಈ ಗಾಡಿಗೆ ಪರ್ಫೆಕ್ಟ್. ಯಾಕಂದ್ರೆ 150 kg ಬರುತ್ತೆ. ಫ್ಯೂಲ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 150 kg ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್, ಟೇಕ್ ಕೇರ್.